ಹೈಕಮಾಂಡ ಯಡಿಯೂರಪ್ಪ ಮತ್ತು ಅವ್ರ ಮಗನ ಮುಂದಿಟ್ಟುಕೊಂಡ ಈ ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದೇನೋ ವಾತಾವರಣದ. ಅದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ಬೋದು ಏನೋ ಗೊತ್ತಿಲ್ಲ. ಆದರೆ ಪಾರ್ಟಿಯಲ್ಲಿ ಮಾತ್ರ ಒಂದು ನಿಧಾನಕ್ಕೆ ಬಿ ಎಲ್ ಸಂತೋಷ್ ಆಗಿರ್ಬೋದು, ಅದೇ ಕಾಲಕ್ಕೆ ಸದಾನಂದ ಗೌಡರಾಗಿರ್ಬೋದು, ಹೆಚ್ಚು ಕಡಿಮೆ ಬೊಮ್ಮಾಯಿಯವರಾಗಿರ್ಬೋದು, ಜಗದೀಶ್ ಶೆಟ್ಟರ್ವರಾಗಿರ್ಬೋದು, ಎಲ್ಲರೂ ಯಡಿಯೂರಪ್ಪ ಪರ ಅದಾರ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂದರೆ ಇಲ್ಲಿವರೆಗೆ ಬಿ ಎಲ್ ಸಂತೋಷ ನಾವು ಹೇಗಾದ್ರೂ ಮಾಡಿ ಸೇಮ್ ಆಗಬೇಕು ಮಾಡಿದರು. ಇವತ್ತು ಅವರಿಗೂ ಮನವರಿಕೆ ಆಗ್ಯದ ನಾನು ಗೆಲ್ಲಿಸ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಹೀಗಾಗಿ ಅವರು ಯಡಿಯೂರಪ್ಪರಿಗೆ ಜಯ ಅನ್ನಬಹುದು. ಏನಿದ್ರು ಅಲ್ಲಿ ಬಿ ಎಲ್ ಸಂತೋಷ್ ಅವ್ರು ಮಾತನಾಡುವಂಥದ್ದು, ಬಿ ಎಲ್ ಸಂತೋಷ್ ಇತ್ತೀಚಿನ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮನಸ್ಸಿನ ಸ್ಥಿತಿ ನೋಡ್ರೆ ಮೋಸ್ಟ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಸಹಕಾರಿ ಆಗ್ತಾರೆ ಅನ್ನೋದು ಅನ್ನಿಸ್ತದೆ. ಇನ್ನು ನೋಡಿ ಏನಾಗ್ತದೆ, ಡೆವಲಪ್ಮೆಂಟ್ ಹೆಂಗೆ ಆಗ್ತದೆ, ಯಾರ ಮನಸ್ಸಿಗೆ ಏನದು ಅಂತೇಳಿ. ಆದರೆ ಯತ್ನಾಳರು ಮಾತ್ರ ಇನ್ನೊಮ್ಮೆ ಹೊಸ ಪಕ್ಷ ಕಟ್ಟೋ ಬಗ್ಗೆ ಯೋಚನೆ ಮಾಡೋದು ಭಾಳ ಯೋಗ್ಯ. ಯಾಕಂದರೆ ಪಕ್ಷ ಕಟ್ಟೋದು ಅಟ್ಟ ಸಹಜ ಸರಳ ಕೆಲಸ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ಚಿತ್ರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.